ನಮಸ್ತೆ. ಈ ಅಲ್ಯೂಮಿನಿಯಂ ವರ್ಕ್ ಕಂಪ್ಲೀಟ್ ಆಗಿಲ್ಲ, ಆದರೆ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಕಾರಣ ಏನು ಅಂದರೆ, ಈ ಪೂರ್ತಿ ಡೋರ್ಸ್ ಎಲ್ಲ ಹಾಕಾದ್ಮೇಲೆ ನೀವು ನೋಡ್ತೀರಾ, ಅದಕ್ಕೆ ನಮಗೇನು ಲೈಟಿಂಗ್ಸಿಗೆ ಮತ್ತು ಶೀಟ್ ಕಲರ್ಗಳಿಗೆ ಅದು ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ. ಆದರೆ ಮೇಯ್ನ್ ಒಳಗಡೆ ನಮಗೆ ಸ್ಟ್ರೆಂತ್ ಹೆಂಗಿದೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಈ ಒಳಗಡೆ ಸ್ಟ್ರೆಂತ್ ಹೆಂಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ, ಬಾಳಿಕೆ ನಿಮಗೆ ಎಷ್ಟು ವರ್ಷ ಬರುತ್ತೆ ಏನು ಅನ್ನೋದನ್ನು ಗೊತ್ತಾಗುತ್ತೆ. ಇದು ನೋಡಿ, ಇದು ಟ್ರಾಲಿ ಯೂನಿಟ್ ಮಾಡಿರೋದು, ಸಚಿ ಹತ್ತೋದ್ರ ಮೇಲಡೆ ನೋಡಿ. ಇದು ಪ್ಲೈವುಡಲ್ಲಿ ಏನು ಹತ್ತುತ್ತಾರೆ ಅದೇ ಥರ ಇದು ಹತ್ತುತ್ತಾರೆ. ಫ್ರಂಟಲ್ಲಿ ಕಾಲಿಟ್ಟೆ ಹತ್ತುತ್ತಾರೆ, ಅದೇ ಕಾಣೋಕ್ಕೂ. ನಿಮಗೆ ಬೆಂಡ್ ಆಗೋದು ಆ ಥರ ಎಲ್ಲ ಇಲ್ಲ, ಆ ಥರ ಎಲ್ಲ ಬೆಂಡ್ ಆಗಂಗಿರಬಾರ್ದು. ಸೆಂಟ್ರಲ್ಲೇ ಕಾಲಿಟ್ಟು ಹತ್ತುತ್ತಿದ್ದಾರೆ. ಅಲ್ಲಿ ಆ ಯೂನಿಟ್ ಮೇಲೆ ಅಥವಾ ಪಾಲಿ ಯೂನಿಟ್ ಮೇಲೆ ನಿಧಾನ. ನಿಮಗೆ ಸ್ಟ್ರೆಂತ್ ಅದಿದ್ದರೆ ಬಾಳಿಕೆ ಬಂದರೆ, ಮತ್ತು ಇನ್ನೊಂದು ಶೀಟು ಸೌಂಡ್ ಬರುತ್ತೆ, ಸೌಂಡ್ ಬರುತ್ತೆ ಅಂತಾರೆ. ಶೀಟು ಏನೇ ಸೌಂಡ್ ಬರುತ್ತೆ ಅಂತ, ಇದು ಶೀಟಿನ ಸೌಂಡ್ ಬರ್ತಿರೋದು ಡಬ್ ಡಬ್ ಅಂತಲ್ಲ, ಅದು ಶೇಕ್ ಆಗ್ತಿರೋ ಥರ ಸೌಂಡ್ ಅಲ್ಲ. ಆ ಸೌಂಡ್ ಏನಕ್ಕೆ ಅಂದರೆ, ಒಳಗಡೆ ಎಲ್ಲ ಸಿಲಿಕಾನ್ ಗಮ್ಮೆಲ್ಲ ಯೂಸ್ ಮಾಡ್ಬೇಕು ಶೀಟಿಗೆ. ಅವಾಗ ಸಿಲಿಕಾನ್ ಯೂಸ್ ಮಾಡೋದ್ರಿಂದ ಶೀಟ್ ಶೇಕ್ ಆಗೋಲ್ಲ, ಅವಾಗ ಸೌಂಡ್ ಬರೋಲ್ಲ ನಿಮಗೆ. ನೋಡಿ, ಇದು ಲಾಫ್ಟು. ಇನ್ನೂ ಒಬ್ಬರು ಕೂತರು ಏನೂ ಆಗೋಲ್ಲ, ಇನ್ನೂ ಇಬ್ಬರು ಹತ್ತಿದ್ರು ಅದೇನೂ ಆಗೋಲ್ಲ, ಅದೇ ಕಾಣುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, ಈ ಲಾಫ್ಟಲ್ಲಿ ಮೇಲ್ಗಡೆ ಶೀಟ್ ಹಾಕಿದ್ದೀವಿ. ಈ ಶೀಟು ಏನಾದರೂ ವೆಯ್ಟ್ ಇಟ್ಟರೆ ಬೆಂಡ್ ಆಗೋದು ನಿಮಗೆ. ಶೀಟ್ ಮೇಲ್ಗಡೆ ಇಟ್ಟರೆ ಬೆಂಡ್ ಆಗಬಾರ್ದು ಶೀಟು, ಆ ಥರ ಇರಬೇಕು ಕೆಲಸ. ಮತ್ತು ಇನ್ನೊಂದು ಬನ್ನಿ, ಡೋರ್ಸ್ ಇನ್ನೊಂದು ತೋರಿಸ್ತೀನಿ. ಇದು ಕಂಪ್ಲೀಟ್ ಆಗಿಲ್ಲ ವರ್ಕು, ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀವಿ ಅಷ್ಟೇ. ನೋಡಿ, ಇದೊಂದು ಡೋರ್ ತೊಗೊತೀನಿ ಸುಮ್ಮನೆ. ಇದು ನೋಡಿ, ಇದು ಇಂಚಸ್ ಪೂರ್ತಿ ಸ್ಕ್ರೂ ಹೊಡೆದಿಲ್ಲ, ಸಿಂಗಲ್ ಸ್ಕ್ರೂ ಅಷ್ಟೇ ಹೊಡೆದಿರೋದು ನಾವು. ಜಸ್ಟ್ ಸಿಂಗಲ್ ಸ್ಕ್ರೂನೇ ಹೊಡೆದಿರೋದು ಅಷ್ಟು ಇಂಚಸ್ಸಿಗೂ. ಅದು ಇಟ್ಕೊಂಡು ಜೋತ್ ಬಿಡು ಆ ಕಡೆ ಸೈಡ್. ಬಿಡು, ಡೋರ್ ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿ. ಶೀಟಿನ ಸೌಂಡ್ ಅಲ್ಲ ಅದು.